ದೇಶಭಕ್ತಿಯನ್ನ ತೋರುವಂತಹ ಭರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಉಲ್ಟಾ ಪುಲ್ಟಾ ಆಗಿ ಬಾವುಟದ ಬ್ಯಾಡ್ಜ್ ಅನ್ನ ಧರಿಸಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್. ನೋಡಿ, ದೇಶಭಕ್ತಿಯನ್ನ ತೋರಿಸುವಂತಹ ಭರದಲ್ಲಿ ಈಗ ಬ್ಯಾಡ್ಜ್ ಅನ್ನ ಉಲ್ಟಾ ಧರಿಸಿಕೊಂಡಿದ್ದಾರೆ. ಏನು ಕೇಸರಿ ಬಿಳಿ ಹಸಿರು ಈ ರೀತಿ ಇರುವಂಥದ್ದು ನಮ್ಮ ಒಂದು ಧ್ವಜದ ಬಣ್ಣ. ಆದರೆ ಇವರು ಉಲ್ಟಾ ಧರಿಸ್ಕೊಂಡಿದ್ದಾರೆ. ಹಸಿರು ಬಿಳಿ ಕೇಸರಿ ಆ ರೀತಿಯಲ್ಲಿ ಉಲ್ಟಾ ಧರಿಸ್ಕೊಂಡಿರುವಂಥದ್ದು. ಉಲ್ಟಾ ಪಲ್ಟಾಗಿ ಬಾವುಟದ ಬ್ಯಾಡ್ಜ್ ಅನ್ನ ಸಿಎಂ ಧರಿಸಿದ್ದಾರೆ. ಕೇಸರಿ ಬಿಳಿ ಹಸಿರಿನ ಬದಲು ಹಸಿರು ಬಿಳಿ ಕೇಸರಿ ಧ್ವಜವನ್ನ ಧರಿಸಿರುವಂಥದ್ದು. ಅಂದ್ರೆ ಆ ಬ್ಯಾಡ್ಜ್ ಅನ್ನ ಹಾಕೊಂಡಿದ್ದಾರೆ. ಬೈ ಮಿಸ್ಟೇಕ್ ಆಗಿ ಉಲ್ಟಾಗಿ ಧ್ವಜವನ್ನ ಧರಿಸಿದಂತಹ ಸಿಎಂ ಡಿಕೆ ಶಿವಕುಮಾರ್. ತ್ರಿವರ್ಣ ಧ್ವಜವಿರುವಂತಹ ಎರಡೆರಡು ಬ್ಯಾಡ್ಜ್ ಅನ್ನ ಧರಿಸಿರುವಂತಹ ಡಿಕೆ ಶಿವಕುಮಾರ್. ಇಲ್ಲಿ ಡಿಕೆ ಎರಡು ಬ್ಯಾಡ್ಜ್ಗಳಲ್ಲಿ ಧ್ವಜ ಸರಿಯಾಗಿ ಕಾಣ್ತಾ ಇಲ್ಲ, ಉಲ್ಟಾ ಪಲ್ಟಾ ಆಗಿದೆ. ಸದನಕ್ಕೆ ಹಾಗೆಯೇ ಎಂಟ್ರಿ ಕೊಟ್ಟುಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅದನ್ನು ಸರಿ ಮಾಡಿಕೊಂಡಿಲ್ಲ, ಹಾಗೆಯೇ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾಗ್ತಾ ಇದೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಚುನಾವಣೆ ಪ್ರಯುಕ್ತವಾಗಿ ಏನು ಬ್ಯಾಡ್ಜ್ ಅನ್ನು ಧರಿಸಿರುವಂಥದ್ದು ಡಿಕೆ ಶಿವಕುಮಾರ್. ದೇಶಭಕ್ತಿಯನ್ನ ತೋರುವಂತಹ ಭರದಲ್ಲಿ ಡಿಕೆ ಶಿವಕುಮಾರ್ ಇಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಎರಡೆರಡು ಬ್ಯಾಡ್ಜ್ ಅನ್ನ ಹಾಕೊಂಡಿದ್ದಾರೆ. ಎರಡೂ ಕೂಡ ತಪ್ಪಾಗಿರುವಂಥದ್ದು. ಅಂದ್ರೆ ಉಲ್ಟಾ ಪಲ್ಟಾ ಹಾಕೊಂಡಿದ್ದಾರೆ. ಕೇಸರಿ ಬಿಳಿ ಹಸಿರು ಇರಬೇಕಾದಂತಹ ಇದರಲ್ಲಿ ಉಲ್ಟಾ ಹಾಕೊಂಡಿರುವಂಥದ್ದು. ಹಸಿರು ಬಿಳಿ ಕೇಸರಿಯನ್ನ ಉಲ್ಟಾ ಆಗಿದೆ, ಈ ರೀತಿಯಲ್ಲಿ ಧರಿಸ್ಕೊಂಡಿದ್ದಾರೆ. ಇದನ್ನ ಸರಿ ಮಾಡ್ಕೊಂಡಿಲ್ಲ, ಹಾಗೆಯೇ ಸದನಕ್ಕೆ ಬಂದಿದ್ದಾರೆ. ನೋಡಿ, ಈಗ ಎಲ್ಲೆಡೆ ಈ ವಿಡಿಯೋ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಎಸ್, ನೋಡಿ, ಈ ಬಗ್ಗೆ ಇನ್ನಷ್ಟು ಅಂದ್ರೆ ನಮ್ಮ ವಾಹಿನಿ ಜೊತೆ ಮಾತನಾಡಲು ಶಿವಕುಮಾರ್ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಅಂದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ, ಸಾಮಾಜಿಕ ಚಿಂತಕ ಇವರು, ಏನ್ ಹೇಳ್ತಾರೆ ಇವರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಲ್ಲಿ ಉಲ್ಟಾ ಬ್ಯಾಡ್ಜ್ ಅನ್ನು ಧರಿಸಿರುವಂತದ್ದು ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ಶಿವಕುಮಾರ್. ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಏನು ಸಿಎಂ ಆದಂಥವ್ರು, ಕರ್ನಾಟಕ ಸಿಎಂ ಆಗಿರೋರು ಒಂದು ಬ್ಯಾಡ್ಜ್ ಧರಿಸಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಬ್ಯಾಡ್ಜ್ ಅನ್ನು ಧರಿಸಿಲ್ಲ. ಕೇಸರಿ ಬಿಳಿ ಹಸಿರು ಇರುವಂತಹ ಇದರಲ್ಲಿ ಉಲ್ಟಾ ಹಾಕೊಂಡ್ರು ಅಂತ ಅದನ್ನ ಸರಿಯಾಗಿ ಗಮನಿಸದೆ ಸದನಕ್ಕೆ ಬಂದಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ನಾವು ಹೇಳೋದು ಅಂತ ಹೇಳಿದ್ರೆ, ದೇಶದ ಮುಂದೆ ಯಾವ ವ್ಯಕ್ತಿಯೂ ಕೂಡ ಅತಿ ಗೌಣ ಆಗ್ತಾರೆ. ಅಂದ್ರೆ ಅದು ಪ್ರಧಾನಮಂತ್ರಿಯಾಗಿ, ರಾಜ್ಯಪಾಲರಾಗಿ, ರಾಷ್ಟ್ರಪತಿಗಳಾಗಿ, ಮುಖ್ಯಮಂತ್ರಿಗಳಾಗ್ಲಿ, ಅಥವಾ ಕಡು ಕನಿಷ್ಠ ಅಂತ ಸಾಮಾನ್ಯ ಅಂತ ಯಾರು ಅನ್ಕೊಂಡ್ರು ಕೂಡ ದೇಶಕ್ಕೆ ಅವಮಾನ ಮಾಡ್ತಕ್ಕಂತಹದ್ದು ಸಾಂವಿಧಾನಿಕವಾಗಿ ತಪ್ಪು. ಅದು ಅಕ್ಷಮ್ಯ. ಆಯ್ತೆ, ಇದು ಒಂದನೇ ಭಾಗ. ಆಮೇಲೆ ಇದು ನಾವು ಬಿಲ್ಲೆ ಅಂತ ಬ್ಯಾಡ್ಜ್ ಅಂತ ಏನು ಹೇಳ್ತೀವಿ, ಇದು ವಾಸ್ತವ ಭೂತ ಕನ್ನಡಿಯಲ್ಲಿ ನೋಡಿದರೆ ಮಾತ್ರ ಧ್ವಜ ಅಂತ ಪರಿಗಣನೆ ಆಗಲ್ಲ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಅಂದ್ರೆ ಧ್ವಜಕ್ಕೆ ಈ ಒಂದು ಆಯ ಕಟ್ಟಿಕೊಟ್ಟಿರ್ತಾರೆ. 2ಕ್ಕೆ 3 ಇರಬೇಕು, 24 ಕಡ್ಡಿಗಳಿರ್ಬೇಕು, ಇದು ಕೇಸರಿ ಇರಬೇಕು, ಬಿಳಿ ಇರಬೇಕು, ಹಸಿರು ಇರಬೇಕು, ಹೀಗೆ. ಆದ್ರೆ ಇದು ವಾದ ಮಾಡಿ ಗೆಲ್ತಕ್ಕಂಥದ್ದಲ್ಲ. ಇದ್ರೆ ನಾವೇನೋ ನಮ್ ಖುಷಿಗೆ ನನ್ನ ತಂದೆ ತಾಯಿದು ಭಾವಚಿತ್ರ ಹಾಕೊಂಡಿದ್ದೀನಿ, ನನ್ನ ಇಷ್ಟ ದೇವರನ್ನ ಹಾಕೊಂಡಿದ್ದೀನಿ ಅಂದ್ರೆ ನಿನ್ನ ವಿವೇಚನೆಗೆ ಬಿಟ್ಟಿರೋದು. ನೀವು ಸಂಕೇತ ಪಡಿಸ್ತಕ್ಕಂಥದ್ದು ಇದು ಅತ್ಯಂತ ಸಾಂದರ್ಭಿಕವಾಗಿ ಇದು ಸ್ವಾತಂತ್ರ್ಯ ಹಬ್ಬಕ್ಕೆ ಆಗಿರೋದ್ರಿಂದ ಯಾರು ವಾದ ಮಾಡಿ ಗೆಲ್ಲೋದ್ರೆ ಅವ್ರವ್ರ ವಿವೇಚನೆಗೆ ಬಿಟ್ಟಿತ್ತು. ಅಂದ್ರೆ ನಾನು ಬ್ಯಾಡ್ಜ್ ಹಾಕಿದ್ದು ಇದು ಧ್ವಜ ಅಲ್ಲ ಅಂತ ಅಂದ್ರೆ ಅವ್ರ ವಿವೇಚನೆಗೆ ಬಿಟ್ಟಿತ್ತು. ಆದ್ರೆ ಭಾರತೀಯರಾಗಿ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರೂ ಕೂಡ ತಪ್ಪಾದಾಗ ಇಡೀ ಸಾಂವಿಧಾನಿಕವಾಗಿ ಪ್ರತಿಜ್ಞಾಪೂರ್ವಕವಾಗಿ ಮುಖ್ಯಮಂತ್ರಿತ್ವವನ್ನ ಪಡೆದವರು ಇದನ್ನ ಮಾಡೋದು ತಪ್ಪು ಅಂತ ಸಿದ್ಧ ಮಾಡ್ಬೋದು. ಖಂಡಿತ ತಪ್ಪಿದು. ಆಮೇಲೆ ಇದಕ್ಕೆ ಇನ್ನೊಂದಾಗತ್ತೆ, ನಾಳೆ ಮುಖ್ಯಮಂತ್ರಿಯ ಪದವನ್ನ ಅಲಂಕರಿಸಿದ ಯಾರಾದರೂ ಕೂಡ ಪ್ರತಿಯೊಂದನ್ನೂ ಗಮನಿಸಕ್ಕಾಗತ್ತೇನ್ರಿ ಅಂತ ನೀವು ವಿರೋಧ ಪಕ್ಷದವ್ರ ತರ ಮಾತಾಡ್ತೀರಿ, ನಮ್ ವಿರೋಧ ಆ ತರ ಅಂತ ಪ್ರಶ್ನೆ ಅಲ್ಲ. ಇದಕ್ಕೆ ಶಿಷ್ಟಾಚಾರ ಅಂತ ಇರುತ್ತೆ, ಪ್ರೋಟೋಕಾಲ್ ಅಂತ. ಹಾಗಿದ್ದಾಗ ಮುಖ್ಯಮಂತ್ರಿಗಳು ಯಾವ ಭಾಷೆಯನ್ನ ಬಳಸ್ಬೇಕು, ಯಾವ ಬಟ್ಟೆಯನ್ನು ಹಾಕೋಬೇಕು, ಅದು ಯಾವ ತರ ಇರಬೇಕು ಅನ್ನೋದನ್ನ ಒಂದು ಶಿಷ್ಟಾಚಾರ ಪರಿಪಾಲನೆಯಲ್ಲಿ ಬರುತ್ತೆ. ಅವ್ರ ಮುಖ್ಯಮಂತ್ರಿಗಳು ತಮ್ಮ ಮೇಲೆ ತಾವು ಶಿಕ್ಷೆ ವಿಧಿಸ್ಕೊಳಕ್ ಆಗದೆ ಇದ್ರೆ ಶಿಷ್ಟಾಚಾರಗಳನ್ನ ಯಾರು ನಿರ್ವಹಣೆ ಮಾಡ್ತಾರೆ ಅವ್ರ ಮೇಲಾದ್ರೂ ಕ್ರಮ ಕೈಗೊಳ್ಬೇಕು. ಇದು ನನ್ನ ಸಲಹೆ ಹಾಗೂ ಆಗ್ರಹ ಕೂಡ.
ಸರ್ ನೋಡಿ ಅಂದ್ರೆ ದೇಶಕ್ಕೆ ಅಂದ್ರೆ ಯಾರೇ ಆಗ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ನಮ್ಮ ದೇಶದ ಧ್ವಜಕ್ಕೆ ಗೌರವವನ್ನ ಕೊಡಬೇಕು. ಅಂದ್ರೆ ಒಂದು ಫ್ಲಾಗ್ ಇಡ್ಕೊಳ್ಳೋ ರೀತಿನಲ್ಲಾಗಿರಬಹುದು ಅಥವಾ ನಾವು ಧರಿಸುವಂತಹ ಬ್ಯಾಡ್ಜ್ ಆಗಿರ್ಬೋದು, ಅದನ್ನ ಸರಿಯಾಗಿ ಗಮನಿಸಬೇಕಾಗಿರುವಂಥದ್ದು. ಅದರಲ್ಲೂ ಸಿಎಂ ಆದಂಥವ್ರು ಇದೆಲ್ಲವನ್ನ ಗಮನಿಸಬೇಕು. ಯಾಕಂದ್ರೆ ಸಿಎಂ ಅಂತ ಆಗ ಸದನದಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಅಂದಾಗ ಪ್ರತಿಯೊಬ್ಬರ ಕಣ್ಣು ಕೂಡ ಅವರ ಮೇಲಿರುತ್ತೆ. ಅದನ್ನ ಅವರು ಗಮನಿಸಬೇಕಾಗಿತ್ತಲ್ವಾ? ಎಲ್ಲೋ ಒಂದು ಕಡೆ ಭರದಲ್ಲಿ ಆ ರೀತಿ ಧರಿಸಿದ್ದಾರೆ ಅನ್ಸುತ್ತಲ್ವಾ? ಅಲ್ಲ, ಭರ ಅಭರ ಅಂತಕ್ಕಂಥದ್ದು ಇಲ್ಲಿ ಪ್ರಸ್ತಾಪ ಯೋಗ್ಯವೇ ಅಲ್ಲ. ನನ್ನ ಅಭಿಪ್ರಾಯ, ನೀವು ಸಾಮಾನ್ಯ ನಾಗರಿಕನಾಗಿ ಆ ಒಂದು ಪ್ರೇಕ್ಷಕ ವರ್ಗದಲ್ಲಿ ಕೂತ್ಕೊಂಡಿರುವ ವ್ಯಕ್ತಿಯು ಪಾಕಿಸ್ತಾನವನ್ನ ಹೊಗಳ್ತಾನೆ, ಭಾರತವನ್ನ ತೆಗಳ್ತಾನೆ ಅಂದಾಗ್ಲೇ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾದವರು. ನಾವು ಹೇಳುವುದು, ನೀವು ಗ್ಯಾಲರಿ ಅಂತ ಏನ್ ಹೇಳ್ತೀರಿ, ಅಲ್ಲಿ ಕೂತ್ಕೊಂಡಿರೋನು ಉಲ್ಟಾ ಹಾಕೊಂಡ್ರು ಕೂಡ ಅದು ತಪ್ಪಾಗತ್ತೆ. ಅದನ್ನ ಒಂದು ಸದನ ನಡೆಯುವ ನೇತೃತ್ವ ವಹಿಸುವ ಉತ್ತರದಾಯಿತ್ವ ಹೊಂದಿರುವವರು ಇದು ಪರವಾಗಿಲ್ಲ ಅಂತ ಇವರು ಸಮಜಾಯಿಸಿ ಹೇಳಬಾರದು ಅಂತ ಹೇಳ್ತಕ್ಕಂಥ ಮನಸ್ಥಿತಿ ಅವ್ರದ್ದು ಇರಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರನ್ನ ಹತ್ತಿರದಿಂದ ನೋಡಿದ್ದೀನಿ, ದೂರವಾಗರು ಪ್ರತಿಭಟನೆ ಕೂಡ ಮಾಡಿದ್ದೀನಿ. ತಪ್ಪನ್ನ ಅವ್ರು ಒಪ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇದನ್ನ ಅಯ್ಯೋ ಪರವಾಗಿಲ್ಲ ಬಿಟ್ಬಿಡ್ರಿ, ಇದು ಚಿಕ್ಕದು ದೊಡ್ಡದು ಅನ್ನೋದಲ್ಲ, ಇದು ಧ್ವಜಾನೇ ಅಲ್ಲ, ಧ್ವಜ ಅಲ್ಲದೆ ಇದ್ರೆ ಏನಾಗತ್ತೆ ಅಂತ ಹಿಂಗ್ ವಾದ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ವಾದ ಮಾಡಬಾರದು ಕೂಡ. ಯಾಕಂದ್ರೆ ಈಗ ಇದು ದಾಖಲೆಗಳಲ್ಲಿ ಉಳಿಯೋದು ಒಂದು. ಈಗ ಕಡತಗಳಿಂದ ತೆಗೀರಿ, ಹಿಂಗೆ ಅಶ್ಲೀಲವಾದ ಪದಪುಂಜ, ಇನ್ನೊಂದು ಯಾರಿಗೋ ತಾಯಿಗೆ ದೂಷಣೆ ಮಾಡಿದ್ರು, ಇನ್ನೊಂದು ಹೇಳಿದ್ರು ಅಂದ್ರೆ ಪದಪುಂಜಗಳನ್ನ ಹೇಗೆ ತೆಗಿತಾರೆ ಸದನದಲ್ಲಿ. ಹಾಗಿದ್ದಾಗ ಇದನ್ನ ಕಡತದಿಂದ ತೆಗಿಲೇಬೇಕಾದಂತಹ ಸ್ಥಿತಿಯಲ್ಲಿ ಇರ್ಬೇಕಾದ ವ್ಯಕ್ತಿಯು, ಜನಪ್ರತಿನಿಧಿಯು ಈ ಉಲ್ಟಾ ಹಾಕೊಂಡಿರೋದಂತೂ ತಪ್ಪು ಅಂತೂ ಖಂಡಿತವಾಗಿ ಹೇಳ್ಬೋದು ನಾವು. ಸರ್ ಧನ್ಯವಾದ ನಮ್ಮ ವಾಹಿನಿ ಜೊತೆ ಮಾತನಾಡಿದಕ್ಕೆ.